ಫೆಟಾಲಿಸ್ಟಿಕ್ ಪೀಪಲ್ಸ್ ಹಾಗಂದರೆ ಕಂಪ್ಲೀಟಾಗಿ ತಾವು ತಮ್ಮ ಜೀವನದಲ್ಲಿ ಲಕ್ ಮೇಲೇ ಡಿಪೆಂಡ್ ಆಗಿರುವಂಥ ಜನಗಳು. ಇವತ್ತು ನಾನು ಅಂಥವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇದನ್ನು ಒಂದು ಸಣ್ಣ ಸ್ಟೋರಿ ಮುಖಾಂತರ ಹೇಳ್ತೀನಿ. ಒಂದ್ಸಲ ಒಂದು ಊರಲ್ಲಿ ಫ್ಲಡ್ ಬಂತಂತೆ. ಫ್ಲಡ್ಡಿಗೆ ಹೆದರ್ಕೊಂಡು ಆ ಊರಿನ ಜನಗಳೆಲ್ಲ ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗ್ತಾ ಇದ್ರಂತೆ. ಬಟ್ ಒಬ್ಬ ಮನುಷ್ಯ ಮಾತ್ರ ತನ್ನ ಮನೆ ಬಿಟ್ಟು ಅಲ್ಲಾಡಲಿಲ್ಲಂತೆ. ಕೇಳಿದರೆ ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಅವನು ಬಂದು ನನ್ನ ಕಾಪಾಡ್ತಾನೆ ಅಂತ ಹೇಳಿದಂತೆ. ಹೀಗಿರುವಾಗ ಪ್ರವಾಹ ಜಾಸ್ತಿಯಾಗಿ ನೀರಿನ ಲೆವೆಲ್ ಜಾಸ್ತಿ ಆಗ್ತಾ ಬಂತಂತೆ. ಈ ಟೈಮಲ್ಲಿ ಒಂದು ಜೀಪ್ ಅವನ ಹತ್ರ ಬಂದು ರೆಸ್ಕ್ಯೂಗೆ ಕೇಳಿದಾಗ, ಇಲ್ಲ ನೀವು ಹೋಗಿ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಅವನು ಬಂದು ನನ್ನ ಕಾಪಾಡ್ತಾನೆ ಅಂತ ಹೇಳಿ ಅವ್ರನ್ನ ರಿಫ್ಯೂಸ್ ಮಾಡಿ ಕಳಿಸ್ತಾನಂತೆ. ಸರಿ, ಸ್ವಲ್ಪ ಟೈಮ್ ಆಯಿತು, ನೀರಿನ ಲೆವೆಲ್ ಇನ್ನೂ ಜಾಸ್ತಿ ಆಯಿತು. ಹೀಗೆ ನೀರಿನ ಲೆವೆಲ್ ಜಾಸ್ತಿ ಆಗ್ತಾ ಅವನು ಅವ್ರ ಮನೆಯ ಸೆಕೆಂಡ್ ಫ್ಲೋರಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆ ಟೈಮಲ್ಲಿ ಅವನ್ನ ಕಾಪಾಡೋದಕ್ಕೆ ಅಲ್ಲೊಂದು ಬೋಟ್ ಬರುತ್ತೆ. ಅವನು ಅವ್ರನ್ನೂ ರೆಫ್ಯೂಸ್ ಮಾಡ್ತಾ, ದೇವ್ರ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ಅವ್ನು ಬಂದು ನನ್ನ ಕಾಪಾಡ್ತಾನೆ, ನೀವು ಹೋಗಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಸೊ ನೀರಿನ ಲೆವೆಲ್ ಹೀಗೆ ಜಾಸ್ತಿ ಆಗ್ತಾ ಇರುತ್ತೆ. ಫೈನಲಿ ಅವನು ಅವ್ರ ಮನೆಯ ರೂಫ್ ಟಾಪ್ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಹೆಲಿಕಾಪ್ಟರ್ ಬಂದು ರೆಸ್ಕ್ಯೂ ಕೇಳಿದಾಗಲೂ ಅವನು ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಅವ್ನು ಬಂದು ನನ್ನ ಕಾಪಾಡ್ತಾನೆ, ನೀವು ಹೋಗಿ ಅಂತ ಹೇಳ್ತಾನೆ. ಆ ಹೆಲಿಕಾಪ್ಟ್ರು ಅಲ್ಲಿಂದ ಹೋಗುತ್ತೆ. ಸೊ ಫೈನಲಿ ಆ ಪ್ರವಾಹ ನೀರು ಅವನ ಮುಳುಗಿಸಿ ಅವನು ಸತ್ತೋಗ್ಬಿಡ್ತಾನೆ. ಸತ್ತು ಅವನು ದೇವ್ರ ಪಾದ ಸೇರಿದ್ಮೇಲೆ ಅವನು ದೇವ್ರ ಹತ್ರ ಸಿಟ್ಟಲ್ಲಿ ಕೇಳ್ತಾನೆ, ದೇವ್ರೆ, ನಿನ್ನ ಮೇಲೆ ನಾನು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ, ಯಾಕೆ ನನ್ನ ಕಾಪಾಡಕ್ಕೆ ಬರಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅಯ್ಯೋ ದಡ್ಡ, ನಿನ್ನ ಹತ್ರ ಜೀಪ್ ಆಗಲಿ, ಬೋಟ್ ಆಗಲಿ ಅಥವಾ ಹೆಲಿಕಾಪ್ಟರ್ ಆಗಲಿ ಕಳಿಸಿದವ್ರು ಯಾರು ಅಂತ ಅಂದ್ಕೊಂಡಿದ್ಯಾ? ಸ್ವಲ್ಪ ಎಫರ್ಟ್ ಹಾಕಿ ಈ ಮೂರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಹತ್ತಿದ್ರೆ ಬದುಕ್ತಾ ಇದ್ದಲ್ಲೋ ದಡ್ಡ ಅಂತ ದೇವ್ರು ಹೇಳ್ತಾನಂತೆ. ಸೊ ನೋಡಿದ್ರಲ್ಲ, ಫೆಟಲಿಸ್ಟಿಕ್ ಜನ ಏನಿರ್ತಾರೆ, ಎಲ್ಲದನ್ನು ವಿಧಿ ಆಟ, ಹಣೆ ಬರದಲ್ಲಿ ಯಾವ ಥರ ಬರ್ದಿದೆಯೋ ಅದೇ ಥರನೇ ಆಗುತ್ತೆ, ಲಕ್ ಇದ್ರೇನೆ ಎಲ್ಲದೂ ಆಗೋದು ಅಂತ ನಂಬ್ಕೊಂಡು ಕೂತಿರ್ತಾರೆ. ಇವ್ರನ್ನ ಯಾರಾದರೂ ಹೋಗಿ ಸ್ವಲ್ಪ ಎದ್ದು ಏನಾರು ಎಫರ್ಟ್ ಹಾಕು ಅಂತ ಹೇಳಿದ್ರೆ, ನಾನು ಏನೇ ಎಫರ್ಟ್ ಹಾಕಿದ್ರು ನನ್ನ ಹಣೆ ಬರದಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು, ಸೊ ಹಂಗಾಗಿ ಯಾಕೆ ಎಫರ್ಟ್ ಹಾಕಬೇಕು ಅಂತ ಮಾತಾಡ್ತಾರೆ. ಈ ಫೆಟಲಿಸ್ಟಿಕ್ ಜನಗಳು ಏನಿರ್ತಾರಲ್ಲ, ಯಾರು ಲಕ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರ್ತಾರಲ್ಲ, ದೇ ವೇಟ್ ಫಾರ್ ಥಿಂಗ್ಸ್ ಟು ಹ್ಯಾಪನ್ ರಾದರ್ ದೆನ್ ಮೇಕಿಂಗ್ ದೆಮ್ ಹ್ಯಾಪನ್. ಇನ್ನು ಈ ಫೆಟಲಿಸ್ಟಿಕ್ ಜನಗಳ ಬಗ್ಗೆ ಜಾಸ್ತಿ ಹೇಳಬೇಕು ಅಂತ ಹೇಳಿದ್ರೆ, ಇವರು ಹಾರೋಸ್ಕೋಪ್ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ಫೆಟಲಿಸ್ಟಿಕ್ ಮೈಂಡ್ಸೆಟ್ ಇರುವಂಥ ಪರ್ಸನ್ ಒಬ್ಬ ಡಾಕ್ಟರ್ ಆಗಿದ್ದು, ಇವತ್ತಿನ ನಿಮ್ಮ ರಾಶಿ ಫಲದ ಪ್ರಕಾರ ನೀವು ಮನೆಯಿಂದ ಹೊರಗಡೆ ಕಾಲೇ ಇಡೋಂಗಿಲ್ಲ ಅಂತ ಯಾರಾದರೂ ಹೇಳ್ಬಿಟ್ರು ಅನ್ಕೊಳ್ಳಿ, ಎಂಥ ಇಂಪಾರ್ಟೆಂಟ್ ಆಪರೇಷನ್ ಇರಲಿ ಅವನು ಅವತ್ತು ಮನೆಯಿಂದ ಹೊರಗಡೆ ಕಾಲೇ ಇಡೋದಿಲ್ಲ. ಕಂಪ್ಲೀಟ್ಲಿ ಈ ಹಾರೋಸ್ಕೋಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾನೇ ದೇವರು, ಇಲ್ಲ ನನ್ನ ದೇವರೇ ಕಳಿಸಿರೋದು ಅಂತ ಯಾರೋ ಒಬ್ಬ ದುಡ್ಡು ಮಾಡೋಕ್ಕಂತ ಕೂತಿರೋನು ಹೇಳೋ ಮಾತು ಕೇಳ್ಕೊಂಡು ಕಂಪ್ಲೀಟ್ ಆಗಿ ಸೂಪರ್ಸ್ಟಿಷಿಯಸ್ ಆಗಿರ್ತಾರೆ. ಸೊ ಹಾಗಾದ್ರೆ ನಾನು ಹೇಳಿದ ಸ್ಟೋರಿಯ ಮಾರಲ್ ಏನು? ಡೋಂಟ್ ಬಿಲೀವ್ ಇನ್ ಲಕ್ ಆರ್ ಡಿಪೆಂಡ್ ಆನ್ ಇಟ್. ಲಕ್ ಅನ್ನೋ ಭ್ರಮೆಯಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದು ಕಷ್ಟಪಟ್ಟು ದುಡಿರಿ. ನಿಮ್ಮ ಹಣೆ ಬರ ಏನಿದೆಯಲ್ಲ ಅದನ್ನ ನಿಮ್ಮ ಕೈಯಿಂದನೇ ಚೇಂಜ್ ಮಾಡ್ಕೊಳ್ಳಿ. ಮೇಲೆ ದೇವ್ರಿದ್ದಾನೆ, ಅವ್ನು ನನ್ನ ಹಣೆ ಬರನ ಚೆನ್ನಾಗೇ ಬರ್ದಿದ್ದಾನೆ, ಅವನಿದ್ಮೇಲೆ ನಾನು ಯಾಕೆ ಸಪ್ರೇಟಾಗಿ ಎಫರ್ಟ್ ಹಾಕಬೇಕು ಅಂತ ದೇವ್ರನ್ನ ಮಾತ್ರ ಕಾಯ್ತಾ ಕೂತ್ಕೋಬೇಡಿ. ಯಾರಿಗೆ ಗೊತ್ತು, ದೇವರು ಕೂಡ ನೀನೊಂದು ಸಣ್ಣ ಎಫರ್ಟ್ ಹಾಕ್ಲಿ ಅಂತಾನೆ ಕಾಯ್ತಾ ಕೂತಿರ್ಬೋದು. ಸೊ ನಿನ್ನ ಲಕ್ ನಿನ್ನ ಥಿಂಕಿಂಗಲ್ಲಿದೆ. ಚೇಂಜ್ ಯುವರ್ ಥಿಂಕಿಂಗ್, ಚೇಂಜ್ ಯುವರ್ ಲಕ್.